ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗೋದು ಬಹುತೇಕ ಕನ್ಫರ್ಮ್ ಆಗಿದ್ದು ಸಚಿವರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ಡಿನ್ನರ್ ಮೀಟಿಂಗ್ ಮುಗಿಸಿ ಬಹುತೇಕ ಸಚಿವರು ಟೆನ್ಷನ್ ಇಂದಲೇ ಮನೆಗೆ ತೆರಳಿದ್ದಾರೆ. ಕೆಲವರು ಮಂತ್ರಿಗಿರಿಯನ್ನು ಉಳಿಸಿಕೊಳ್ಳಲು ತೀವ್ರ ಕಸರತ್ತು ಈಗ ಶುರು ಮಾಡಿಕೊಂಡಿದ್ದಾರೆ. ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಫಿಕ್ಸ್. ಬಿಹಾರ ಎಲೆಕ್ಷನ್ ನಂತರ ಕೈ ಸಚಿವರಿಗೆ ಕೊಂಕ್. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಸಂದೇಶ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇರುವ ಸನಿಹದಲ್ಲೇ ಮೇಜರ್ ಸರ್ಜರಿಗೆ ಹೈಕಮಾಂಡ್ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಆಗಿದ್ದು ಸಂಪುಟದ ಅರ್ಧದಷ್ಟು ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ. ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಮಾಹಿತಿ ನೀಡಿದ್ದಾರಂತೆ. ಪುನರ್ರಚನೆಯಾಗಲಿದೆ, ಮಾನಸಿಕವಾಗಿ ತಯಾರಾಗಿರಿ ಎಂದು ಸಿಎಂ ಮಾಹಿತಿ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಟೆನ್ಷನ್ನಲ್ಲೇ ಔತಣಕೂಟಕ್ಕೆ ಹೋಗಿದ್ದ ಸಚಿವರು ಊಟದ ವೇಳೆ ಶಾಕ್ಗೆ ಒಳಗಾಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡೋದ್ರ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಯಾಗಿದೆ. ಹೈಕಮಾಂಡ್ ಬಳಿ ನಿಮ್ಮೆಲ್ಲರ ರಿಪೋರ್ಟ್ ಕಾರ್ಡ್ ಇದ್ದು ಯಾರನ್ನ ಕೈ ಬಿಡ್ತಾರೋ ಗೊತ್ತಿಲ್ಲ, ಮಾನಸಿಕವಾಗಿ ಸಿದ್ಧರಾಗಿರಿ ಎಂದಿದ್ದಾರೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರ ಯಾವುದೇ ಕ್ಷಣದಲ್ಲಿ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. ಪುನರ್ರಚನೆ ಮಾತು ಕೇಳಿ ಹಲವರು ಬೇಸರದಿಂದಲೇ ತೆರಳಿದ್ರು ಅಂತ ಮಾಹಿತಿ ಬಂದಿದೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ನಾಯಕತ್ವ ಬದಲಾವಣೆ ಚರ್ಚೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಶಾಸಕರು ಕೂಡ ಬಾಯಿಗೆ ಬ್ರೇಕ್ ಹಾಕಿಕೊಳ್ಬೇಕು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಕ್ರಾಂತಿನೇ ಇಲ್ಲ, ಭ್ರಾಂತಿ ಅಂತ ಹೇಳಿದಾನೆ. ಕ್ರಾಂತಿ ಏನಾಗಲ್ಲ. ಬಿಜೆಪಿಯವರು ಇದರ ಸುಮ್ಮನೆ ಇರೋದಿಲ್ವಲ್ಲ. ಅವರು ಆಗ ನಮ್ಮ ಸರ್ಕಾರ ಬಂದಾಗಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಸರ್ಕಾರ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ಕ್ರಾಂತಿ ಆಗುತ್ತೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಭ್ರಾಂತಿ ಅಷ್ಟೇ. 5 ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಈ ಹತ್ತತ್ರ 2.5 ವರ್ಷ ಆಗ್ತಾಯಿದೆ. 28ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ, ನಾವೇ ಗೆಲ್ತೀವಿ. BJP JDS ಸ್ಥಾನಗಳು ಈಗಿರ್ತಕ್ಕಂಥದ್ದಕ್ಕಿಂತಲೂ ಕಡಿಮೆ ಆಗುತ್ತೆ. ಡಿಕೆಶಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಎಂಬಿ ಪಾಟೀಲ್, ವೀಕ್ಷಕರನ್ನ ಕಳುಹಿಸಿ ಅಭಿಪ್ರಾಯ ಕೇಳಿದ ಬಳಿಕ ಹೈಕಮಾಂಡ್ ನಿರ್ಣಯ ತಗೊಳ್ಳುತ್ತೆ. ಇದೇ ನಮ್ಮ ಪಕ್ಷದ ಪದ್ಧತಿ ಅಂದ್ರು. ಸದ್ಯಕ್ಕೆ ನಮ್ಮಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂ ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಊಟ ಚೆನ್ನಾಗಿತ್ತು, ಮಾಡ್ಕೊಂಡು ಬಂದ್ವಿ. ಅದನ್ನ ಬಿಟ್ಟು ಜನರಲ್ ಆಗಿ ಮಾತನಾಡಿದ್ದೇವೆ ಅಷ್ಟೇ ಅಂದ್ರು. ಅಂಥದ್ದು ಯಾವುದೂ ಇಲ್ಲ, ಸುಮ್ಮನೆ ಒಂದು ಊಟ. ಅಂಥದ್ದೇನು ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಯಾಕಪ್ಪ ಸುಮ್ಮನೆ ಒಂದು ಮುಖ್ಯಮಂತ್ರಿಗಳು ಅನಿಸ್ತು, ಊಟ ಹಾಕೋಣಪ್ಪ ಎಲ್ಲರಿಗೂ ಹಾಕ್ತಿದ್ವಿ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ಈ ಕಡೆ ಸಿದ್ದು ಡಿಕೆಶಿ ನಡುವಿನ ಶೀತಲ ಸಮರ ತಾರಕಕ್ಕೇರ್ತಾ ಇದೆ. ಇಬ್ಬರು ಪರಸ್ಪರ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಜೋಡೆತ್ತಿನಂತಿದ್ದವರು ನಾನೊಂದು ತೀರ ನೀನೊಂದು ತೀರ ಎನ್ನುತ್ತಿದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಭಾಗವಹಿಸ್ತಾ ಇರೋ ಕಾರ್ಯಕ್ರಮಗಳಿಗೆ ಡಿಸಿಎಂ ಮತ್ತೆ ಮತ್ತೆ ಗೈರಾಗ್ತಾ ಇದ್ದಾರೆ. ಇಂದು ನೃಪತುಂಗ ವಿವಿಯ ನೂತನ ಶೈಕ್ಷಣಿಕ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಿಂದಲೂ ಡಿಸಿಎಂ ಡಿಕೆಶಿ ದೂರ ಉಳಿದಿದ್ದಾರೆ. ಈ ಹಿಂದೆ ದಸರಾ ಉದ್ಘಾಟನೆ, ವಾಲ್ಮೀಕಿ ಜಯಂತಿ ಸಮಾರಂಭಗಳಿಗೂ ಗೈರಾಗಿದ್ರು. ಇದೀಗ ಶೈಕ್ಷಣಿಕ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಿಂದಲೂ ದೂರ ಉಳಿದಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇರುವ ಹೊತ್ತಲ್ಲೇ ಡಿಕೆಶಿ ನಡೆ ಅಚ್ಚರಿ ಮೂಡಿಸ್ತಾ ಇದೆ. 2.5 ವರ್ಷ ಅವಧಿಗೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಮೂಲಕ ಸಿಎಂ ಕುರ್ಚಿಗೆ ತೀವ್ರ ಪಟ್ಟು ಹಿಡಿಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನೆ ಸಿಎಂ ಡಿನ್ನರ್ ಮೀಟಿಂಗ್ನಲ್ಲಿ ನಾಮಕಾವಸ್ಥೆ ಭಾಗಿಯಾಗಿದ್ದ ಡಿಸಿಎಂ ಒಂದೇ ತಾಸಿನಲ್ಲಿ ಔತಣಕೂಟದಿಂದ ತೆರಳಿದ್ರು.
ಒಂದು ಕಡೆ ಸಂಪುಟ ಪುನರಚನೆ ಕಸರತ್ತು ಜೋರಾಗ್ತಾ ಇದ್ರೆ ಮತ್ತೊಂದೆಡೆ ಸಿಎಂ ಕುರ್ಚಿಯ ಗದ್ದಲವು ತಾರಕಕ್ಕೇರ್ತಾ ಇದೆ. ಬಿಹಾರ ಚುನಾವಣಾ ಫಲಿತಾಂಶ ನಂತರ ಸಂಪುಟ ಪುನರಚನೆಗೆ ಹೈಕಮಾಂಡ್ ತೀರ್ಮಾನಿಸಿದೆ. ಹಿರಿಯ ಸಚಿವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ನೀಡಲು ಮುಂದಾಗಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.